ಖಾರವಾದ ಹುಳಿ ಮುಂದಿರುವ ಒಣಮೀನಿನ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸುಲಭ ವಿಧಾನದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತು ಅದ್ಭುತವಾದ ಮೀನಿನ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮೀನು ತೊಗೊಂಡ್ರೆ ಇದು ತುಂಬ ಚೆನ್ನಾಗಾಗುತ್ತೆ. ಇದರ ತಲೆನ ತೊಗೋಬೇಕು. ತಲೆಯಲ್ಲಿ ಕಲ್ಲಿರುವ ಮೀನು ಕೊಡಿ ಅಂತ ಹೇಳಿದ್ರೆ ಶಾಪಲ್ಲಿ ಸಿಗುತ್ತೆ ನಮಗೆ. ನಾನಿದು 200 ಗ್ರಾಮ್ ಅಷ್ಟು ಮೀನನ್ನು ತೊಗೊಂಡಿದ್ದೀನಿ. ಇದರ ತಲೆನೆಲ್ಲ ಇವಾಗ ತೊಗೊಂಡು ಆಮೇಲೆ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ತೊಳೆದು ಮಾಡುವಂಥದ್ದು. ಯಾಕೆ ಅಂತ ಹೇಳಿದರೆ ತುಂಬ ಮರಳಿರುತ್ತೆ. ನಾನು ಲಾಸ್ಟ್ ಟೈಮು ಮೀನಿನ ಗ್ರೇವಿ ಮಾಡಿ ಅಪ್ಲೋಡ್ ಮಾಡಿದಾಗ ತುಂಬ ಜನರ ರೆಸ್ಪಾನ್ಸ್ ಇತ್ತು. ಹಾಗೆ ನನಗೆ ರಿಕ್ವೆಸ್ಟ್ ಮಾಡಿದರು ಮೀನಿನ ಚಟ್ನಿ ಮಾಡಿ ಅಂತ. ಹಾಗಾಗಿ ನಾನಿವತ್ತು ಮೀನಿನ ಚಟ್ನಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ಕುಸ್ಲಕ್ಕಿ ಗಂಜಿಯ ಜೊತೆಲ್ಲಾದರೆ ಇದು ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಲ್ಲಿ ತಲೆ ತಗೊಂಡು ಇದನ್ನು ಹುರ್ಕೊಂಡ್ರೆ ಆಯಿತು. ಯಾವ ಪಾತ್ರೆಯಲ್ಲಿ ಹುರ್ಕೊಳ್ತೀವಿ ಅದೇ ಪಾತ್ರೆಗೆ ಮೀನನ್ನು ಸೇರಿಸ್ಕೊಳ್ಳೋಣ. ಈ ಥರ ಹುರಿದು ಚಟ್ನಿ ಮಾಡಿ ಊಟ ಮಾಡಿದರೆ ಒಂದು ಬಟ್ಟಲು ತಿನ್ನೋರು 2 ಬಟ್ಟಲು ಅನ್ನ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ತುಂಬ ರುಚಿ ಇರುತ್ತೆ ಇದು. ಖಾರವಾಗಿ ಹುಳಿ ಸ್ವಲ್ಪ ಮುಂದೆ ಇಟ್ಟು ಮಾಡಬೇಕು. ಮೀನಿಗೆ ಯಾವಾಗಲೂ ಮೀನು ಸಾಂಬಾರಾಗಿರಲಿ ಅಥವಾ ಚಟ್ನಿ ಎಂತ ಮಾಡಿದ್ರೂ ಹುಳಿ ಸ್ವಲ್ಪ ಮುಂದೆ ಇರಬೇಕು, ಆವಾಗ ತುಂಬ ರುಚಿ ಕೊಡುತ್ತೆ. ಈ ರೀತಿಯಲ್ಲಿ ಮೀನು ಮತ್ತು ಅದರ ತಲೆನ ಸಪ್ರೇಟ್ ಮಾಡ್ಕೋಬೇಕು. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. 2 ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು 10 ನಿಮಿಷ ಆದರೂ ಫ್ರೈ ಆಗಬೇಕು. ಇದು ಸ್ವಲ್ಪ ಮಧ್ಯಮ ಉರಿ ಮಾಡ್ಕೊಳ್ಳಿ. ಮೀನು ಫ್ರೈ ಮಾಡ್ಕೊಳ್ಳುವಷ್ಟರಲ್ಲಿ ಒಂದು 5 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಒಂದು 5 ನಿಮಿಷ ನೀರಿಗೆ ಹಾಕಿ ಇಟ್ಕೊಳ್ಳಿ. ಅದು ಮರಳೆಲ್ಲ ಬಿಟ್ಟ ಮೇಲೆ ಒಂದು 4 ರಿಂದ 5 ಬಾರಿ ತೊಳ್ಕೊಂಡ್ರೆ ಆಯಿತು. ಹುರಿದ ಮೀನನ್ನು ಈ ಥರ ಚೆಂದ ವಾಶ್ ಮಾಡಿ ಇಟ್ಕೋಬೇಕು. ನೀರು ಸ್ವಲ್ಪನೂ ಇರಬಾರ್ದು. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಮೀನನ್ನ ತರ್ತರಿಯಾಗಿ ಒಂದು 2 ಸಲ ಗರ್ಗರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಷ್ಟು ತರ್ತರಿಯಾಗಿರಬೇಕು. ಮೀನು ಚಟ್ನಿಗೆ ಹಾಕೊಳ್ಳೋಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಚಿಟಿಕೆಯಷ್ಟು ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಹುರಿದ ಜೀರಿಗೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೇಕು. ಯಾಕೆಂತ ಹೇಳಿದರೆ ಮೀನಲ್ಲಿ ಉಪ್ಪಿರುತ್ತೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟೇ ಪದಾರ್ಥ ಈರುಳ್ಳಿ ಹಾಕ್ಕೊಳ್ಳೋದು ಈ ಚಟ್ನಿಗೆ. ಇಂಥ ಅದ್ಭುತವಾದ ಒಂದು ಚಟ್ನಿ ಒಂದ್ಸಲ ನೀವು ಟ್ರೈ ಮಾಡಬೇಕು. ಅದರ ರುಚಿ ಗೊತ್ತಿದ್ದವರಿಗೆ ಗೊತ್ತು. ಅನ್ನದ ಜೊತೆ ಮತ್ತು ಕುಸ್ಲಕ್ಕಿ ಗಂಜಿ ಜೊತೆ ಸೂಪರ್ ಕಾಂಬಿನೇಷನು. ಒಂದ್ಸಲ ಟ್ರೈ ಮಾಡಲೇಬೇಕು ನೀವು. ದಪ್ಪ ನಿಂಬೆನ ತೊಗೊಂಡಿದ್ದೀನಿ ನಾನು. ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ 2 ನಿಂಬೆ ಆದರೂ ತೊಗೊಂಡು ಜ್ಯೂಸ್ ತೊಗೊಂಡು ಹಾಕೋಬೋದು. ನಾನಿಲ್ಲಿ ಸ್ವಲ್ಪನೇ 200 ಗ್ರಾಮ್ ತೊಗೊಂಡಿರೋದ್ರಿಂದ ಅದರ ತಲೆ ಬೇರೆ ಹೋಗಿದೆ ಅಲ್ವಾ, ಅದಕ್ಕೆ ಒಂದೇ ಒಂದು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲಿಗೆ ತರ್ತರಿಯಾಗಿ ಪುಡಿ ಮಾಡಿದ ಮೀನನ್ನು ಸೇರಿಸ್ಕೊಳ್ಳೋಣ. ಕಟ್ ಮಾಡಿದ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈ ಥರ ಸಣ್ಣದಾಗಿ ಕಟ್ ಮಾಡಬೇಕು. ಈರುಳ್ಳಿ ಮತ್ತು ಮೀನನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲಿಂದ ಮಸಾಲೆ ಹಾಕ್ಕೊಂಡ್ರೆ ಆಯಿತು. ಇದು ಯಾರು ಬೇಕಾದರೂ ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ಮೀನಿನ ಚಟ್ನಿ ಆಗಿರುತ್ತೆ. ಒಂದ್ಸಲ ತಪ್ಪದೆ ಫ್ರೈ ಮಾಡಿ ನೀವು, ಮೀನು ತಿನ್ನೋರು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಅಚ್ಚ ಖಾರದ ಪೌಡ್ರು ನಾನು ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡೋದ್ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಹುರಿದ ಜೀರಿಗೆ ಪೌಡರ್, 1 ಚಿಟಿಕೆಯಷ್ಟು ಅರಿಶಿನ, ಕೊತ್ತಂಬರಿ ಸೊಪ್ಪು ಇನ್ನೂ ಸ್ವಲ್ಪ ಬೇಕಾದರೆ ಹಾಕೋಬೋದು, ಚೆನ್ನಾಗಿರುತ್ತೆ ಅದು. ಲೆಮನ್ ಜ್ಯೂಸನ್ನು ಸೇರಿಸ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರವಾದ ರುಚಿಯಾದ ಮೀನಿನ ಚಟ್ನಿ ರೆಡಿ ಆಗುತ್ತೆ. 5 ನಿಮಿಷದಲ್ಲೆಲ್ಲ ಮಾಡ್ಕೊಳ್ಳುವಂಥದ್ದು ಇದು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆವಾಗ.
ನಮ್ಮ ಮಲೆನಾಡು ಸೈಡೆಲ್ಲ ಮಳೆಗಾಲದಲ್ಲೆಲ್ಲ ಇದನ್ನು ಜಾಸ್ತಿ ಮಾಡ್ತೀವಿ ನಾವು. ಬೇಸಿಗೆಯಲ್ಲೇ ಇದನ್ನು ತೊಳೆದು ಒಣಗಿಸಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಳ್ತೀವಿ ನಾವು. ಮಳೆಗಾಲದಲ್ಲೆಲ್ಲ ಇದು ತುಂಬ ಚೆನ್ನಾಗಾಗುತ್ತೆ. ಇದು ಈ ಥರ ಉಂಡೆ ಕೂಡ ಕಟ್ಟಬಹುದು. ಮೀನಿನ ಚಟ್ನಿ ರೆಡಿ ಆಯಿತು. ಖಾರ ಖಾರವಾದ ಸ್ವಲ್ಪ ಹುಳಿ ಮುಂದಿರುವ ಮೀನಿನ ಚಟ್ನಿ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಬಿಸಿ ಅನ್ನದ ಜೊತೆ ಟೇಸ್ಟ್ ಮಾಡಬೇಕು, ತುಂಬ ಅದ್ಭುತವಾದ ರುಚಿ ಇರುತ್ತೆ. ಒಂದ್ಸಲ ತಪ್ಪದೆ ಟ್ರೈ ಮಾಡಬೇಕು ನೀವು. ಒಂದ್ಸಲ ತಪ್ಪದೆ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಥರ ಕರಿಮೀನನ್ನು ಹಲವಾರು ಬಗೆಯ ಖಾದ್ಯಗಳಲ್ಲಿ ಹಾಕಿ ಮಾಡ್ಬೋದು. ಗ್ರೇವಿ ಮಾಡ್ಬೋದು, ಸಾರು, ಹುರಿದ ಅವರೆಕಾಳಲ್ಲೆಲ್ಲ ತುಂಬ ಚೆನ್ನಾಗಾಗುತ್ತೆ ಇದು.